ನನ್ ಕಣ್ಣು. ತಪ್ಪು ಮಾಡಿದ್ರೆ ಮಾತ್ರ ಆ ತರದ ಭಯ ಬೀಳ್ಬೇಕು. ಯಾರಂತಲ ಎದುರಿರೋದು? ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಬೀಳ್ತಾರೆ? ಸಿದ್ದಣ್ಣನವೇ ಆದ್ರೂ ಗೌರ್ಮೆಂಟ್ವೇ ಎದ್ರಿ ಬೆಚ್ಚ ಬಿದ್ದೋಗೈತಂತೆ ಕಣೆ. ಅಗಳಿ ಅದ್ಯಾಕಂತ್ಲೆ? ಮೈಸೂರು ಸೈಟಿನ ಹಗರಣ ಎದ್ದಿತ್ತಲ್ಲಣ್ಣ, ಅದನ್ನ ತಗೊಂಡೋಗಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಅಂತ ಕೊಟ್ಟವೆ ಕಣೆ. ರಾಜ್ಯಪಾಲರು ಏಕ್ದಮ್ಮ ನೋಟಿಸ್ ಕೊಟ್ಬಿಟ್ಟೈತೆ ಸಿದ್ದಣ್ಣಂಗೆ. ಅದ್ರ ಮೇಲೆ ಏನಾರು ವಿಚಾರಣೆ ಅಂತ ತೆಗೆದ್ರೆ ಸಿದ್ದಣ್ಣ ಕುರ್ಚಿ ಬಿಡ್ಬೇಕಾಗ್ಬರ್ತದೆ ಕಣೆ. ಇದನ್ನೆಲ್ಲ ನೆನೆಸ್ಕೊಂಡು ಗೌರ್ಮೆಂಟ್ ನಾವು ಬೆಚ್ಚ ಬಿದ್ದವೆ ಅಂತವ ಹೇಳ್ತಾ ಇರೋದು ಅಶೋಕು. ನೀವು ಏನು ಇಲ್ಲ ಅಂದಿದ್ರೆ ವಿಧಾನಸಭೆಯಲ್ಲಿ ಯಾಕೆ ಚರ್ಚೆ ಮಾಡಕ್ಕೆ ಯಾಕೆ ಅವಕಾಶ ಕೊಟ್ಟಿಲ್ಲ ನೀವು? ಆಯ್ತು, ನೀವು ತಪ್ಪೇ ಮಾಡಿಲ್ಲ, ವಿಧಾನಸಭೆಯಲ್ಲಿ ದಾಖಲೆ ಸಮೇತ ಇಡ್ಬೋದಾಯ್ತಲ್ಲ. ನಾನು ತಪ್ಪು ಮಾಡಿಲ್ಲ, ದಾಖಲೆ ಪ್ರಕಾರನೇ ಕಾನೂನು ಪ್ರಕಾರನೇ ನಾನು ತಗೊಂಡಿದ್ದೀನಿ ಅಂತ ದಾಖಲೆಗಳನ್ನ ವಿಧಾನಸಭೆಯಲ್ಲಿ ನಿಮ್ಗೆ ತೋರ್ಸಕ್ಕೆ ಒಂದು ಒಳ್ಳೆ ಅವಕಾಶ ಆಯ್ತಲ್ಲ. ಇವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅಸ್ಥಿರ ಆಗ್ತೈತೆ ಅಂತ ಭಯ ಬೀಳೋ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಆ ತರದ ಭಯ ಬೀಳ್ಬೇಕು. ಹಿಂಗೆಲ್ಲ ಆಗೋಯ್ತೇನ್ಲ? ಏನಂತದಪ್ಪ ಸಿದ್ದಣ್ಣ ಈಗ? ಸಿದ್ದಣ್ಣ ಏನು ಅಂದಿಲ್ಲ ಕಣೆ, ಆದ್ರೆ ಡೆಪ್ಟಿ ಸಿಎಂ ಮಂತ್ರಿ ಮಂಡಲನು ಕಳಿಸಿ ನನ್ ಪರವಾಗಿ ಮಾತಾಡ್ರಪ್ಪ, ನನ್ ಮರುವಾದಿ ಉಳಿಸಿ, ನನ್ ಕುರ್ಚಿ ಉಳಿಸಿ ಅಂತ ಎಲ್ಲಾರನು ಗುಂಪು ಮಾಡಿ ಕಳಿಸಿತ್ತು ಕಣೆ. ಅವ್ ಬಂದ್ ಕುಂತ್ಕೊಂಡು ಒಬ್ಬೊಬ್ರು ಒಂದೊಂದ್ ಮಾತಂಗ ಅಂದು ಮನೆಗೆ ಹೋದ. ಇನ್ನ ಏನು ಎನ್ಕ್ವೈರಿನೇ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು, ನಾನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನದ ಕಗ್ಗೋಲೆ ಅಲ್ವಾ? ಇದು ವಿತೌಟ್ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಾರ್ದೆ ನೋಟಿಸ್ ಸರ್ವ್ ಮಾಡೋದು ಅಥವಾ ಕ್ಲಾರಿಫಿಕೇಶನ್ ಕೇಳಲಾರ್ದೆ ನೋಟಿಸ್ ಕೊಡೋದು ಸರಿಯಲ್ಲ. ನಮ್ಮ ರಾಜ್ಯ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತ ಪಿತೂರಿ ನಡೆಸ್ತಾ ಇದ್ದಾರೆ. ರಾಜ್ಯಪಾಲರ ಕಚೇರಿಯವನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದ್ಯಾವುದಕ್ಕೂ ನಾವು ಬಗ್ಗೋದಿಲ್ಲ. ಅಲ್ಲ ರೀ, ಅವರ ಮನೆಯವ್ರಿಗೆ ಸೈಟ್ ಕೊಟ್ರೆ ಮುಖ್ಯಮಂತ್ರಿಗಳಿಗೆ ಏನು ಹಳ್ಳಿನಲ್ಲಿ ಗಾದೆ ಹೇಳ್ತಾರಲ್ಲ, ಅದು ಎಂತದ್ದು ಕೋಣನಿಗೆ ಕಾಯಿಲೆ ಬಂದ್ರೆ ಎಮ್ಮೆಗೆ ಬರೆ ಆಗ್ತಂಗೆ, ಅಥವಾ ಎಮ್ಮೆಗೆ ರೋಗ ಬಂದ್ರೆ ಕೋಣನಿಗೆ ಬರೆ ಆಗ್ತಂಗೆ. ಎಲ್ಲವೂ ಸೇರ್ಕೊಂಡು ಮೊಗ್ಗಿ ಒಪ್ಪಿಸ್ತಾವಲ್ಲ ಅಂದಂಗೆ ಇದೊಂದು ಹಗರಣನ ಬಿಜೆಪಿಯವು ಬೊಲಿ ಸೀರಿಯಸ್ ಆಗಿ ತಗೊಂಡಿದಂಗ ಬೇಕಂಡ್ಲೆ. ಮುಖನೆ ಹಿಡಿದು ಜಗ್ಗಾಡಿ ಏನಾರ ಒಂದ್ ಮಾಡಿ ಸಿದ್ದಣ್ಣನ ರಾಜೀನಾಮೆ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಆಗವೆ. ಆದ್ರೆ ಇದಕ್ಕೆ ಅವ್ರ ಪಾರ್ಟಿ ಒಳಗೆ ಎರಡು ಗುಂಪಾಗಿ ಹೋಗೈತೆ ಕಣೆ. ಬಿಜೆಪಿ ಸರಿ ಹೋಗ್ತಾ ಇಲ್ಲ ಕರ್ನಾಟಕದಲ್ಲಿ. ಇದು ಅಪ್ಪ ಮಕ್ಕಳ ಪಕ್ಷ ಆಗಿ ಪರಿವರ್ತನೆ ಆಗಿದೆ. ಇದರಿಂದ ಮುಕ್ತ ಮಾಡಬೇಕು. ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ರಾಜ್ಯಾಧ್ಯಕ್ಷ ಮತ್ತು ಯಡಿಯೂರಪ್ಪ ಮಾಡ್ಯಾರೆ, ಅದನ್ನ ನಾವು ಕೇಂದ್ರ ಹೈಕಮಾಂಡ್ ಗಮನಕ್ಕೆ ತರಬೇಕು. ನೈಸ್ ರೋಡ್ ಜಂಕ್ಷನ್ ಇಂದ ನಮ್ಮ ಪಾದಯಾತ್ರೆಗೆ ಆಗಲೇ ನಿಶ್ಚಯ ಆಗಿದೆ, ನಿರ್ಧಾರ ಆಗಿದೆ ಜಾಗ ಏನು ಅಂತೇಳಿ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಇದೇನ್ಲೇ ಕುಮಾರಣ್ಣ ನೋಡಿದ್ರೆ ನಾನು ಪಾದಯಾತ್ರೆನೇ ಮಾಡೋದಿಲ್ಲ ಅಂದಿತ್ತು, ಬಿಜೆಪಿಯು ನೋಡಿದ್ರೆ ಕುಮಾರಣ್ಣನೇ ಉದ್ಘಾಟನೆ ಮಾಡ್ತದೆ ಅಂತವಿ. ಎಲ್ಲೋದ್ಲ ಕುಮಾರಣ್ಣ? ಏನ್ ಹೇಳ್ತದ್ಲ ಇದಕ್ಕೆ? ಕುಮಾರಣ್ಣ ಒಂದಷ್ಟು ಕಂಡೀಷನ್ ಬಿಸಾಕೈತೆ ಕಣೆ. ಅದಕ್ಕೆಲ್ಲ ಓಕೆ ಅಂದ್ರೆ ಮಾತ್ರ ಪಾದಯಾತ್ರೆ, ಇಲ್ಲ ಅಂದ್ರೆ ಕ್ಯಾನ್ಸಲ್. ಇವತ್ತು ಮಂಡ್ಯದಲ್ಲಿ ಭತ್ತ ನಾಟಿ ಮಾಡಕ್ಕೆ ಅಂತ ಬರ್ತೈತೆ ಕಣೆ. ಇಲ್ಲಿ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಭತ್ತ ನಾಟಿ ಮಾಡಕ್ ಗೊತ್ತಾಯ್ತಲ? ಹೋದ ವರ್ಷನೂ ಮಾಡಿತ್ತು, ಅದಕ್ಕೆ ಈ ವರ್ಷನವೇ ಬಿಳಿ ಪಂಚೆ ಹಾಕೊಂಡ್ಬಂದು 4 ಸಸಿ ನೆಟ್ ಹೋಯ್ತದೆ ಕಣೆ. ಸಂಪ್ರದಾಯ ಒಳ್ಳೇದೇ ಕಂಬುಳ್ಳೆ. ಆದ್ರೆ 4 ಸಸಿ ಬದಲು 4 ಸಾಲಿ ನೆಡಕ್ ಹೇಳೆ. ಕುಮಾರಣ್ಣ ನೆಟ್ಟಿ ಸಸಿ ಹೆಂಗ್ ಬಂದವೆ ಅಂತವ ನಾವು ನಾಳೆ ದಿನ ನೋಡ್ಬೋದು. ಇದೊಂದು ಮಾತ ಕಿವಿಗೆ ಹಾಕ್ಬಿಡ್ಲೆ. ಶಿವನಿ ಶಂಭುಲಿಂಗ.